ನಾವು ಸಾಮಾನ್ಯರಲ್ಲ, ನಾವು ದೇವೇಂದ್ರರು. ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿ. ನೀವು ಗಮನಿಸಿರಬಹುದು, ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಿಕ್ಷೆ ಕೊಡಬಹುದೇ ಕೊಡಬಾರದೆ ಎಂಬ ವಿಷಯ ಎಲ್ಲ ವೇದಿಕೆಗಳಲ್ಲಿ ಚರ್ಚೆಯಾಗುತ್ತಿದೆ. ಅದರ ಪರ ಮತ್ತು ವಿರೋಧವಾಗಿ ಪೋಷಕರು, ಶಿಕ್ಷಣ ತಜ್ಞರು, ರಾಜಕಾರಣಿಗಳು ಎಲ್ಲರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಅಂತಹ ಒಂದು ಚರ್ಚೆ ನಡೆಯುವಾಗ ಒಬ್ಬರು ವಿನೋದಮಯವಾಗಿ ಹೇಳಿದ ಮಾತುಗಳು. ನನ್ನ ಅಭಿಪ್ರಾಯ ಹೇಳುವುದಕ್ಕೆ ಮುಂಚೆ ಒಂದು ಕತೆ. ದೇವತೆಗಳ ಮುಖಂಡ ಇಂದ್ರನು ಸಕಲ ಸುಖ ಸೌಲಭ್ಯಗಳೂ ಇರುವ ಸ್ವರ್ಗದ ಅಧಿಪತಿ. ಒಮ್ಮೆ ಆತನಿಗೆ ಭೂಲೋಕವನ್ನು ಸುತ್ತಾಡಿ ಬರಬೇಕೆಂದು ಆಸೆಯಾಯಿತು. ಇತರ ದೇವತೆಗಳಿಗೆ ತನ್ನ ಇಚ್ಛೆಯನ್ನು ತಿಳಿಸಿದ. ಅವರು ಯಾವುದಾದರೂ ದೇಹವನ್ನು ಧರಿಸಿ ಹೋದರೆ ಭೂಲೋಕದ ಅನುಭವ ಚೆನ್ನಾಗಿ ಆಗಬಹುದೆಂಬ ಸಲಹೆ ನೀಡಿದರು. ಆಗಬಹುದೆಂದು ಒಪ್ಪಿಕೊಂಡ ಆತ ಭೂಲೋಕಕ್ಕೆ ಹೊರಟನಂತೆ. ವರ್ಷಗಳೇ ಕಳೆದರೂ ಸ್ವರ್ಗಕ್ಕೆ ಮರಳಿ ಬರಲಿಲ್ಲವಂತೆ. ಚಿಂತಾಕ್ರಾಂತರಾದ ದೇವತೆಗಳು ಇಂದ್ರನನ್ನು ಹುಡುಕಿಕೊಂಡು ಬರಲು ಒಬ್ಬ ದೇವದೂತನನ್ನು ಭೂಲೋಕಕ್ಕೆ ಕಳುಹಿಸಿದರು. ದೇವದೂತ ಭೂಲೋಕದಲ್ಲಿ ಇಂದ್ರನನ್ನು ಹುಡುಕುತ್ತಾ ಬಂದ. ಬಹಳ ಹುಡುಕಿದ ಮೇಲೆ ಆತನಿಗೆ ಒಂದು ಹಂದಿಯ ರೂಪದಲ್ಲಿದ್ದ ಇಂದ್ರ ಕಾಣಿಸಿಕೊಂಡ. ಆ ಹಂದಿಯ ಹಿಂದೆ ಒಂದು ದಡೂತಿ ಹೆಣ್ಣು ಹಂದಿಯೂ 4 ಹಂದಿ ಮರಿಗಳು ಇದ್ದವು. ದೇವದೂತನಿಗೆ ಇದು ಇಂದ್ರನೇ ಎಂದು ಗೊತ್ತಾಯಿತು. ಆದರೆ ಇಂದ್ರನಿಗೆ ದೇವದೂತನ ಗುರುತು ಹತ್ತಲಿಲ್ಲ. ಆದರೂ ದೇವದೂತ ಹಂದಿಗೆ ನಮಸ್ಕರಿಸಿ, ತಾವು ಸ್ವರ್ಗಲೋಕವನ್ನು ಬಿಟ್ಟು ಬಂದು ಬಹಳ ದಿನಗಳಾಯಿತು, ತಮ್ಮನ್ನು ಮರಳಿ ಕರೆದುಕೊಂಡು ಹೋಗಲು ನನ್ನನ್ನು ಕಳುಹಿಸಿದ್ದಾರೆ, ಹೋಗೋಣ ಬನ್ನಿ ಎಂದು ಕರೆದ. ಆ ಹಂದಿ, ನಾನು ಸಾಮಾನ್ಯ ಹಂದಿ, ನನಗೆ ಒಬ್ಬ ಹಂದಿ ಹೆಂಡತಿ ಇದ್ದಾಳೆ, 4 ಹಂದಿ ಮಕ್ಕಳು ಇದ್ದಾರೆ, ಇವರನ್ನೆಲ್ಲ ಬಿಟ್ಟು ಹೇಗೆ ಬರಲಿ ಎಂದು ಪ್ರಶ್ನಿಸಿತು. ದೇವದೂತ, ನೀವು ಸಾಮಾನ್ಯ ಹಂದಿಯಲ್ಲ, ನೀವು ದೇವೇಂದ್ರರು ಎಂದು ಎಷ್ಟು ಹೇಳಿದರೂ ಹಂದಿಗೆ ಅರ್ಥವಾಗಲಿಲ್ಲ. ದೇವದೂತನಿಗೆ ಬಹಳ ಸಿಟ್ಟು ಬಂತು. ತನ್ನ ಕೈಯಲ್ಲಿದ್ದ ದಂಡದಿಂದ ಹೊಡೆಯುತ್ತೇನೆಂದು ಹೆದರಿಸಿದ. ಹಂದಿಗೆ ಬಹಳ ಸಿಟ್ಟು ಬಂತು. ನನ್ನ ದೂತನಾಗಿ ನನ್ನನ್ನೇ ಹೊಡೆಯುತ್ತೇನೆ ಎನ್ನುತ್ತೀಯಾ, ನಿನಗೆ ಶಾಪ ಕೊಡುತ್ತೇನೆ ಎನ್ನುವಾಗ ಹಂದಿಗೆ ತಾನು ದೇವೇಂದ್ರನೆಂಬ ನೆನಪು ಮಸುಕು ಮಸುಕಾಗಿ ಬಂತು. ಆಗ ದೇವದೂತ ದೃಢವಾದ ಧ್ವನಿಯಲ್ಲಿ ನಿಧಾನವಾಗಿ ಇಂದ್ರನಿಗೆ ಅವನ ದೈವಿಕ ಲಕ್ಷಣಗಳನ್ನು, ಸ್ವರ್ಗದಲ್ಲಿನ ಸುಖ ಸೌಲಭ್ಯಗಳನ್ನು, ಅಲ್ಲಿ ದೊರೆಯುವ ವೈಭವೋಪೇತ ಸ್ವಾಗತವನ್ನು ತಿಳಿಯ ಹೇಳಿದ. ಇದೆಲ್ಲವನ್ನು ಕೇಳಿದ ಇಂದ್ರನಿಗೆ ಜ್ಞಾನೋದಯವಾಯಿತು. ಭೂಲೋಕದ ಅನುಭವ ಸಾಕೆಂದುಕೊಂಡು ಸ್ವರ್ಗಕ್ಕೆ ಹೊರಟನಂತೆ. ದೇವತೆಗಳು ನಿಟ್ಟುಸಿರು ಬಿಟ್ಟರಂತೆ. ಇಂದ್ರನಂಥವರಿಗೂ ತಾವ್ಯಾರು ಎಂಬುದು ಮರೆತು ಹೋಗಿತ್ತಂತೆ. ಕೋಲು ಕಂಡಾಗ ನೆನಪಾಯಿತಂತೆ. ಹಾಗೆಯೇ ಶಾಲೆಗಳಲ್ಲೂ ವಿದ್ಯಾರ್ಥಿಗಳಿಗೆ ತಾವು ಶಾಲೆಗೆ ಬಂದಿದ್ದು ಏಕೆ, ಅಲ್ಲಿ ಏನು ಕಲಿಯಬೇಕು, ಅಲ್ಲಿ ಹೇಗೆ ವರ್ತಿಸಬೇಕು ಎಂಬುದು ಮರೆತು ಹೋಗುವ ಸಂದರ್ಭಗಳಲ್ಲಿ ಶಿಕ್ಷಕರು ಅನುಸರಿಸಬಹುದಾದ ಮಾರ್ಗಗಳು. ಮೊದಲನೆಯದಾಗಿ, ಶಿಕ್ಷಕರ ಕೈಯಲ್ಲಿ ಕೋಲು ಇರಬಹುದು, ಹೊಡೆಯಲು ಅಲ್ಲ, ಹೆದರಿಸಲು ಮಾತ್ರ. ಎರಡನೆಯದಾಗಿ, ಶಾಲಾ ಕಾಲೇಜು ನಂತರದ ವೃತ್ತಿ ಜೀವನದ ಬಗ್ಗೆ ತಿಳಿಸಬೇಕು, ಹುರಿದುಂಬಿಸಬೇಕು. ಹಾಗೂ ಮೂರನೆಯದಾಗಿ, ಏನನ್ನಾದರೂ ಸಾಧಿಸಬೇಕು ಎಂಬ ಪ್ರೇರೇಪಣೆ ನೀಡಬೇಕು. ಇದು ಅವರ ಅಭಿಪ್ರಾಯ. ನಿಮಗೆ ಏನನ್ನಿಸುತ್ತದೆ ಸ್ನೇಹಿತರೆ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.